ಓಂ ಶ್ರೀ ಗುರುಭ್ಯೋ ನಮಃ. ಅನಂತ ರಾಮಾಯಣ ಯುದ್ಧಕಾಂಡ ಕುಂಭಕರ್ಣ ಕಾಳಗ ಭಾಗ 30. ಯುದ್ಧದಲ್ಲಿ ಸೋಲಿನ ಮೇಲೆ ಸೋಲು ಬರಲಾರಂಭಿಸಿತು. ತಡೆಯಲಾರದ ನಷ್ಟ ಕಷ್ಟಗಳು ಆಗುತ್ತಿರುವ ಆ ದುಃಖ ಕಾಲದಲ್ಲಿ ಒಡಹುಟ್ಟಿದ ಸೋದರ ಕುಂಭಕರ್ಣನ ನೆನಪಾಯಿತು. ಈರುವರು ಸಹೋದರರಲ್ಲಿ ಓರ್ವನು ತನ್ನ ಕೈಬಿಟ್ಟು ರಾಮನ ಪಾಳೆಯ ಸೇರಿದ್ದಾಗಿದೆ. ಇನ್ನುಳಿದ ಓರ್ವನೇ ತಮ್ಮ. ರಣಭಯಂಕರನು, ವೈರಿಯ ಹೃದಯ ಜರ್ಜರಿತವಾಗುವ ಹಾಗೆ ಕಾದಾಡಲು ಶಕ್ತಿ ಇದ್ದವನು. ಶಾಪ ನಿಮಿತ್ತವಾಗಿ ದೀರ್ಘ ನಿದ್ರೆಯನ್ನು ಅನುಭವಿಸುತ್ತಿದ್ದಾನೆ. ಆದರೂ ಅಗತ್ಯವಿದ್ದಾಗ ತನ್ನನ್ನು ಎಚ್ಚರಿಸು ಎಂದು ಹೇಳಿದ ಮಾತುಗಳು ರಾವಣನ ಮನಕ್ಕೆ ಸ್ವಲ್ಪ ನೆಮ್ಮದಿಯನ್ನು ತಂದಿತ್ತು. ಕಷ್ಟಕಾಲದಲ್ಲಿ ತಮ್ಮನಿಗೆ ಮೊರೆ ಸಹಜಾತನನ್ನು ಎಬ್ಬಿಸುವಂತೆ ಚಾರಕರಿಗೆ ಆದೇಶಿಸಿದನು. ನಿದ್ರಾಭಂಗ. ಆತನನ್ನು ಎಬ್ಬಿಸುವುದೇ ಒಂದು ದೊಡ್ಡ ಸಂಭ್ರಮ, ದೊಡ್ಡ ಪರಿಶ್ರಮ, ಸಾಹಸ. ಭೃತ್ಯರು ಕುಂಭಕರ್ಣನ ಕಿವಿಯ ಬಳಿಗೆ ಬಂದು ಪ್ರಾರ್ಥಿಸಿಕೊಂಡರು. ಫಲಕಾರಿಯಾಗಲಿಲ್ಲ. ಶಂಖಗಳನ್ನು ಊದಿದರು, ತಮಟೆಗಳನ್ನು ಬಾರಿಸಿದರು, ಬೊಬ್ಬಿರಿದರು, ವೃಕ್ಷಗಳಿಂದ ಘಾಸಿಗೊಳಿಸಿದರು, ಕೈಗಳಿಂದ ಅಪ್ಪಳಿಸಿದರು, ಹಂಡೆಗಳಲ್ಲಿ ನೀರನ್ನು ಸುರಿದರು, ಗದೆಗಳಿಂದ ಬಾರಿಸಿದರು, ಕಿವಿಯ ಹತ್ತಿರ ಆನೆಗಳನ್ನು ತಂದು ಗೀಳಿಡುವಂತೆ ಮಾಡಿದರು. ಉಪಯೋಗವಾಗದೆ ಇನ್ನು ಕೆಲವರ ಸಲಹೆಯಂತೆ 10,000 ಚಾರಕರು ಒಮ್ಮೆಲೆ ಆನೆ, ಕುದುರೆ, ಒಂಟೆಗಳನ್ನು ತಂದು ಕೂಗುವಂತೆ ಮಾಡಿದರು. ಎಚ್ಚರವಾಗಲಿಲ್ಲ. ಕೆಲವರು ತಲೆಯ ಕೂದಲನ್ನು ಎಳೆದರು, ಕಿವಿಗಳನ್ನು ಕಚ್ಚಿದರು, ಸಾವಿರಾರು ಕೊಡ ನೀರನ್ನು ತಂದು ಮುಖಕ್ಕೆ ಚೆಲ್ಲಿದರು. ಪಾಪ ರಾಕ್ಷಸನ ದೀರ್ಘವಾದ ಉಸಿರಿಗೆ ಹಲವರು ಸಿಕ್ಕಿಕೊಂಡು ವಿಲವಿಲನೆ ಒದ್ದಾಡಲು ಪ್ರಾರಂಭಿಸಿದರು. ಇನ್ನೊಂದು ಕೊನೆಯ ಪ್ರಯತ್ನ ಮಾಡುವ ಎನ್ನುತ್ತಾ 1,000 ಆನೆಗಳನ್ನು ಆತನ ಮೈಮೇಲೆ ತುಳಿಸಿ ಅವುಗಳ ಸೊಂಡಿಲಿಂದ ತಿವಿದಾಗ ಯಾರೋ ಮೈಮುಟ್ಟಿ ಎಚ್ಚರಿಸಿದಂತಾಯಿತು. ಕುಂಭಕರ್ಣನು ಗಗನ ಬಿರಿಯುವಂತೆ ಗರ್ಜಿಸಿದನು. ಕಣ್ಣುಜ್ಜಿಕೊಂಡು ಮೆಲ್ಲನೆ ಎದ್ದು ಕುಳಿತನು. ಎದ್ದ ಕೂಡಲೇ ಹಸಿವು ಪರ್ವತಾಕಾರದ ತನ್ನ ಬಾಯಿಯನ್ನು ತೆರೆದು ನಿಂತು ಆಕಳಿಸಿದನು. ಈತನಿಗೋಸ್ಕರವೇ ತಯಾರು ಮಾಡಿದ ವಿವಿಧ ಭಕ್ಷ್ಯ ಭೋಜ್ಯಗಳನ್ನು ಅವನ ಬಾಯಿಗೆ ತುರುಕಿದರು. ಹಂದಿಯ ಮಾಂಸ, ಕೋಣದ ಮಾಂಸ, ಅನ್ನದ ರಾಶಿ, ಹೆಂಡದ ಹಂಡೆಗಳನ್ನೇ ಸುರಿದರು. ಸ್ವಲ್ಪ ಮಟ್ಟಿಗೆ ಹೊಟ್ಟೆ ತಂಪಾಯಿತು. ಕೂಡಲೇ ಪೂರ್ಣ ಎಚ್ಚೆತ್ತನು. ಅಣ್ಣ, ನನ್ನನ್ನೇಕೆ ಎಬ್ಬಿಸಿದೆ? ಕಾರಣವೇನು? ಯಾರಿಂದ ಕೇಡಾಯಿತು? ವಿವರವಾಗಿ ತಿಳಿಸಿದೆಯಾದರೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ ಎಂದನು. ತಮ್ಮ, ಲಂಕಾನಗರಿಯ ಗೌರವದ ಪ್ರಶ್ನೆಯಾಗಿದೆ. ನಮ್ಮ ತಂಗಿ ಶೂರ್ಪಣಖಾ ದೇವಿಯ ಮಾನಹಾನಿ ಮಾಡಿದ ರಾಮನ ಸತಿ ಸೀತೆಯನ್ನು ಪಂಚವಟಿಯಿಂದ ತಂದು ಅಶೋಕವನದಲ್ಲಿ ಇರಿಸಿದ ವಿಚಾರ ಗೊತ್ತಿದೆಯಷ್ಟೇ. ರಾಮನಾದರೋ ಸುಗ್ರೀವನ ಸಖ್ಯವನ್ನು ಮಾಡಿ ಸಮುದ್ರಕ್ಕೆ ಸೇತುವೆಯನ್ನು ಬಲಿದು ಲಂಕೆಗೆ ದಾಳಿ ಇಟ್ಟಿದ್ದಾನೆ. ನಮ್ಮವರನೇಕರು ಜೀವ ತೆತ್ತಾಗಿದೆ. ಪ್ರಹಸ್ತ, ಅಕಂಪನ, ವಜ್ರದಂಷ್ಟರೆ ಮೊದಲಾದವರು ಸಂಗ್ರಾಮದಲ್ಲಿ ಕೈಸೋತು ಯಮಪುರವನ್ನು ಸೇರಿದರು. ಈ ಆಪತ್ಕಾಲದಲ್ಲಿ ನಿನ್ನನ್ನು ನೆನೆದುಕೊಂಡೆ. ಈ ಕಷ್ಟಕಾಲದಲ್ಲಿ ಕುಲದ ಮರ್ಯಾದೆಯನ್ನು ಉಳಿಸು. ರಾಮ ಲಕ್ಷ್ಮಣರನ್ನು ಅಳಿಸು. ಮರ್ಕಟ ಸೈನ್ಯ ನಶಿಸುವಂತೆ ಮಾಡು. ಇದು ನೀನು ನಿನ್ನ ಅಣ್ಣನಿಗಾಗಿ ಮಾಡಬೇಕಾದ ಸೇವೆ ಎಂದನು. ಕುಂಭಕರ್ಣನು ನಸುನಕ್ಕನು. ಸಹೋದರ, ತೋರಿಕೆಗೆ ನೀನು ರಾಮನ ಮೇಲೆ ಸೇಡು ತೀರಿಸಿಕೊಳ್ಳಲು ಸೀತೆಯನ್ನು ತಂದಿರುವೆ ಎಂಬುದಾಗಿ ಹೇಳಬಹುದು. ಆದರೆ ವಾಸ್ತವಿಕತೆ ಏನು? ಸೀತೆಯ ಮೇಲಿರುವ ಕಾಮದ ದೃಷ್ಟಿಯಿಂದ ಈ ಕಾರ್ಯ ಮಾಡಿರುವೆ. ಒಂದು ನಿಮಿಷವಾದರೂ ನಡೆದು ಹೋದ ಘಟನೆಗಳ ಬಗ್ಗೆ ವಿಮರ್ಶಿಸಲಿಲ್ಲ. ಸೀತೆಯನ್ನು ನಮ್ಮಲ್ಲಿಗೆ ತಂದ ಅನಂತರ ಆದ ಅವಾಂತರಗಳೆಷ್ಟು? ನಿನ್ನ ಕಾಮಾಗ್ನಿಗೆ ನಮ್ಮ ಎಷ್ಟು ಜನರನ್ನು ಬಲಿ ಕೊಡಲಿಲ್ಲ. ಈ ಹಿಂದೆ ಇಂಥ ಹುಚ್ಚಿನಿಂದ ಪರಸತಿಯ ಮೋಹಕ್ಕೆ ಸಿಲುಕಿದ ಸ್ವರ್ಗಾಧಿಪತಿಯ ಕತೆ ಏನಾಗಿತ್ತು? ಈಗಲಾದರೂ ಸಮಯ ಮಿಂಚಿಲ್ಲ. ನಮ್ಮ ವಂಶದ ಗೌರವವನ್ನು ಉಳಿಸುವುದಕ್ಕೋಸ್ಕರ, ಸತ್ಕೀರ್ತಿಯನ್ನು ಸಂಪಾದಿಸುವುದಕ್ಕೋಸ್ಕರ ರಾಮನ ಪಾದಗಳಲ್ಲಿ ಅವನ ಮಡದಿಯನ್ನೊಪ್ಪಿಸು. ಮಾಡಿದ ಅನ್ಯಾಯಕ್ಕೆ ಪಶ್ಚಾತ್ತಾಪಪಟ್ಟು ಉಳಿದ ಆಯುಷ್ಯವನ್ನು ಸಾರ್ಥಕ ಮಾಡಿಕೋ ಎಂದನು. ಕುಂಭಕರ್ಣ, ಈ ಮಾತುಗಳು ನನಗೆ ಪಥ್ಯವಲ್ಲ. ಈಗಾಗಲೇ ನಮ್ಮವರನೇಕರು ಸಂಗ್ರಾಮದಲ್ಲಿ ಮಡಿದಿದ್ದಾರೆ. ಇನ್ನು ಹೇಳಿಯಂತೆ ಸೀತೆಯನ್ನು ಒಪ್ಪಿಸಲೇ? ಈ ದೇಹದಲ್ಲಿ ಪ್ರಾಣವಾಯು ಇರುವವರೆಗೆ ಶರಣು ಹೋಗುವ ಪ್ರಶ್ನೆಯೇ ಇಲ್ಲ. ನೀನು ಬೇಕಿದ್ದರೆ ವಿಭೀಷಣನ ದಾರಿ ಹಿಡಿಯಬಹುದು. ನನ್ನ ನಿರ್ಧಾರ ಅಚಲ ಎಂದನು. ಮಹಾರಾಜ, ನನ್ನ ಅಭಿಪ್ರಾಯವನ್ನು ಮಂಡಿಸಿದ್ದೇನೆ. ಈ ಜಗತ್ತಿನಲ್ಲಿ ಬಾಳುವುದಿದ್ದರೆ ನಿನ್ನೊಂದಿಗೆ ಮಾತ್ರ. ನಿನ್ನನ್ನು ಬಿಟ್ಟು ಇರಲಾರೆ. ನನ್ನ ಕೈಲಾದಷ್ಟು ಹೋರಾಡುತ್ತೇನೆ. ನನ್ನ ಭುಜಬಲವನ್ನು ಪರೀಕ್ಷಿಸು. ನಮ್ಮ ಮೇಲೆ ದಂಡೆತ್ತಿ ಬಂದ
ರಾಮ ಲಕ್ಷ್ಮಣರನ್ನು ಕೊಂದು ನಿನ್ನ ಮುಖದರ್ಶನ ಮಾಡುತ್ತೇನೆ, ನನ್ನನ್ನು ಆಶೀರ್ವದಿಸು, ಅನುಗ್ರಹಿಸು, ಆ ಮಾನವ ಕುಮಾರರ ಬಗ್ಗೆ ಚಿಂತೆಯನ್ನು ಬಿಡು ಎಂದನು. ದಶಗ್ರೀವನ ಮುಖದಲ್ಲಿ ನಸುನಿಗೆ ಮೂಡಿತು. ತಮ್ಮನನ್ನು ಅರೆಗಳಿಗೆ ಸಿಂಹಾಸನದ ಅರ್ಧ ಭಾಗದಲ್ಲಿ ಕೊಳ್ಳಿರಿಸಿದನು. ಏನು ಸಹೋದರ ಪ್ರೇಮ, ಅಣ್ಣನು ತಪ್ಪೇ ಮಾಡಿದರೂ ಅವನನ್ನು ಬದುಕಿಸುವಲ್ಲಿ ತನ್ನಿಂದಾದ ಪಾತ್ರ ವಹಿಸಲು ಕಂಕಣಬದ್ಧನಾಗಿ ಹೊರಡಲು ಅನುವಾದನು. ರಾವಣನು ತನ್ನ ಭ್ರಾತೃವನ್ನು ಆಶೀರ್ವದಿಸಿದನು. ರಣಕಣ ಪ್ರವೇಶ. ದಶವದನನು ಬಂಗಾರದ ಹರಿವಾಣದಲ್ಲಿ ರಣವಿಳಯವನ್ನು ಕೊಟ್ಟನು. ಅಣ್ಣನಿಗೆ ವಾಗ್ದಾನವಿತ್ತು ಅಂಗಾಂಗಗಳಿಗೆ ವೇಷಭೂಷಣವನ್ನು ತೊಟ್ಟುಕೊಂಡು ರಥವನ್ನೇರಿದನು. ಏನು ಸಡಗರ! ಝಳಪಿಸುವ ಖಡ್ಗಗಳು, ಗದೆ, ಕಟಾರಿ, ಬಿಲ್ಲು ಬಾಣಗಳ ರಾಶಿ. ಪ್ರತಿಯೊಂದು ಹೆಜ್ಜೆಗೂ ಧರಾಮಂಡಲವೇ ಅಲ್ಲಾಡುತ್ತಿತ್ತು. ಶರದಿ ತಟಸ್ಥವಾಯಿತು. ಖಗಮೃಗಗಳು ಗೂಡನ್ನು ಸೇರಿಕೊಂಡವು. ಜಗಚ್ಚಕ್ಷುವಾದ ಸೂರ್ಯನೇ ಅಂಜಿ ರಕ್ಷೋಘ್ನ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದನು. ಕುಂಭಕರ್ಣನ ಪರ್ವತಾಕಾರದ ದೇಹವನ್ನು ಧರಿಸಿರುವ ರಥವು ಸಹಸ್ರಾರು ಧನುಜರೊಂದಿಗೆ ರಣಕಣವನ್ನು ಪ್ರವೇಶಿಸಿತು. ಯುದ್ಧ ಭೂಮಿಯ ಮೇಲೆ ಸೂರ್ಯ ಮಂಡಲದಂತೆ ಪ್ರಕಾಶಮಾನನಾಗಿ ತೋರುತ್ತಿರುವ ಕುಂಭಕರ್ಣನ ಚಿನ್ನದ ರಥವನ್ನು ಅಟ್ಟಹಾಸದಿಂದ ಈಟಿ ತೋಮರಗಳನ್ನು ಹೊತ್ತು ಬರತಕ್ಕ ಲಕ್ಷೋಪಲಕ್ಷ ಸೈನಿಕರನ್ನು ಶ್ರೀರಾಮನು ನೋಡಿದನು. ವಿಭೀಷಣನಲ್ಲಿ ಈ ರಾಕ್ಷಸ ವೀರನ ಪರಿಚಯವನ್ನು ಕೇಳಿದನು. ಭಕ್ತಾಗ್ರೇಸರನಾದ ವಿಭೀಷಣನು ತನ್ನ ಅಣ್ಣನ ಪರಾಕ್ರಮವನ್ನು ರಾಮನಿಗೆ ವಿವರಿಸಿದನು. ಸ್ವಾಮಿ, ನನಗೆ ಹೇಳಲು ನಾಚಿಕೆಯಾಗುತ್ತದೆ, ಆದರೂ ತಿಳಿಸಬೇಕಷ್ಟೆ. ಇವನು ನನ್ನ ಅಗ್ರಜ, ರಾವಣನ ತಮ್ಮ. ಯಕ್ಷಗಂಧರ್ವರನ್ನು, ಇಂದ್ರಾದಿ ದೇವತೆಗಳನ್ನು ಕ್ಷಣಕಾಲದಲ್ಲಿಯೇ ಸೋಲಿಸಬಲ್ಲ ಶೂರ. ಜನನವಾಗಿ 7 ದಿನಗಳಲ್ಲಿಯೇ ತನ್ನ ಹೊಟ್ಟೆಯ ಹಸುವನ್ನು ನೀಗಿಸಿಕೊಳ್ಳೋಸ್ಕ ಧರಿತ್ರಿಯನ್ನೇ ತಿನ್ನಲು ಉದ್ಯುಕ್ತನಾದವನು. ಇದರಿಂದ ಭಯಭೀತರಾದ ದೇವತೆಗಳು ಬ್ರಹ್ಮನಿಗೆ ಮೊರೆಯಿಟ್ಟರು. ಬ್ರಹ್ಮನ ಶಾಪದಿಂದಾಗಿ ವರ್ಷಕ್ಕೆ 6 ತಿಂಗಳು ನಿದ್ರೆಯಲ್ಲಿಯೇ ಕಳೆಯುತ್ತಾನೆ. ನಿದ್ದೆಯಿಂದ ಎಚ್ಚರವಾದಾಗ ಅವನಿಗೆ ಎಷ್ಟು ರಾಶಿ ಅನ್ನ, ಆಹಾರ, ಪ್ರಾಣಿಗಳನ್ನು ಕೊಟ್ಟರೂ ಹಸಿವು ಉಪಶಮನವಾಗುವುದಿಲ್ಲ. ನಮ್ಮ ಕುಲಗುರುಗಳಾದ ಶುಕ್ರಾಚಾರ್ಯರೇ ಬಂದು ಮಂತ್ರಸಿದ್ಧಿಯಿಂದ ಕೊಡುವ ಗುಳಿಗೆಯನ್ನು ಸ್ವೀಕರಿಸಿದ ಅನಂತರವೇ ತೃಪ್ತಿಯಾಗುತ್ತದೆ. ದಾನವ ಸೇನಾ ಸಾಗರದಲ್ಲಿ ಈತನು ಅದ್ವಿತೀಯ ಪರಾಕ್ರಮಿ, ಜಗದೇಕ ವೀರ. ಶ್ರೀರಾಮನೊಬ್ಬನಿಂದಲೇ ಈತನನ್ನು ಕೊಲ್ಲಲು ಸಾಧ್ಯವಲ್ಲದೆ ಬೇರಾರಿಂದಲೂ ಹತನಾಗಲು ಅಸಾಧ್ಯ ಎಂದನು. ಕುಂಭಕರ್ಣನ ಗರ್ಜನೆ ಲೋಕವನ್ನೇ ಕಂಪಿಸಿತು. ಬೆಟ್ಟದಾಕಾರದ ದುರುಳನನ್ನು ಕಂಡು ಹಲವು ವಾನರರು ಕಾಲಿಗೆ ಬುದ್ಧಿ ಹೇಳಿದರು. ಇನ್ನು ಕೆಲವರು ಇದು ನಮಗೆ ಸಾಧ್ಯವಾಗದ ಕಾರ್ಯವೆಂದು ನಿರುತ್ಸಾಹಗೊಂಡರು. ಮತ್ತೆ ಕೆಲವರು ಉತ್ಸಾಹಿಗಳಾದರು. ಹಲವರು ನಿಟ್ಟುಸಿರು ಬಿಟ್ಟರು. ಸುಗ್ರೀವನು ಎಲ್ಲರನ್ನೂ ಹುರಿದುಂಬಿಸಿದನು. ಯುದ್ಧ ಕ್ಷೇತ್ರವನ್ನು ಪ್ರವೇಶ ಮಾಡಿರಿ. ಇವನು ಸಾಮಾನ್ಯನಲ್ಲ. ವಿಭೀಷಣನ ಮಾತಿನಂತೆ ನಮ್ಮ ಪ್ರಭು ಒಬ್ಬನೇ ಕೊಲ್ಲಲು ಸಮರ್ಥನು. ಕೋದಂಡಧಾರಿಯಾಗಿ ಶ್ರೀರಾಮನು ಯುದ್ಧ ರಂಗವನ್ನು ಪ್ರವೇಶಿಸುವಾಗ ನಾವು ಬೆಂಗಾವಲಿಗೆ ನಿಲ್ಲಬೇಕು. ಗಜ, ಗವಾಕ್ಷ, ಶತಬಲಿ, ದಧಿಮುಖ ಮತ್ತಿತರ 4 ಕಡೆಯಿಂದಲೂ ವೈದ್ಯ ಸೈನ್ಯವನ್ನು ಮುತ್ತಿಗೆ ಹಾಕಲಿ. ನಳ, ನೀಲ, ಹನುಮ, ಅಂಗದ ಪ್ರಮುಖರು ದುಷ್ಟರ ಬದೆಗೆ ಸಹಕರಿಸಲಿ. ಮುನ್ನುಗ್ಗಿರಿ ಎಂದನು. ಸುಗ್ರೀವಾಜ್ಞೆಯಾಯಿತು. ಭೂದೇವಿ ನೀಡಿರುವ ಕಲ್ಲು ಬಂಡೆಗಳೇ ವಾನರರ ಹರಿತವಾದ ಅಸ್ತ್ರಗಳು. ಕೈಗೆ ಸಿಕ್ಕಿದವುಗಳನ್ನು ಎತ್ತಿ ರಾಕ್ಷಸರನ್ನು ಹಿಂಸಿಸಲು ಪ್ರಾರಂಭ ಮಾಡಿದರು. ಕುಂಭಕರ್ಣನು ಗದೆ, ಖಡ್ಗಗಳಿಂದ ವಾನರರನ್ನು ಘಾಸಿಗೊಳಿಸಿದನು. ಹಲವರು ನೆತ್ತರು ಕಾರಿದರು. ಇನ್ನು ಕೆಲವು ಮರ್ಕಟರು ಸ್ಮೃತಿ ತಪ್ಪಿದರು, ಅಸುನೀಗಿದರು. ಕುಂಭಕರ್ಣನು ತನ್ನವರೆಲ್ಲರಿಗೆ ಅಭಯಹಸ್ತವನ್ನು ತೋರಿ ರಾಮಪಾಳ್ಯಕ್ಕೆ ಲೆಕ್ಕವಿಲ್ಲದಷ್ಟು ಹಾನಿ ಮಾಡಿದನು. ಸಹಾಯಕ್ಕಾಗಿ ಬಂದ ಅಂಗದ, ನಳ, ನೀಲ, ಹನುಮನೆ ಮೊದಲಾದ ಅಪ್ರತಿಮ ವೀರರು ರಾವಣರಾಜನಿಂದ ಸಾಕು ಬೇಕಾಗುವಷ್ಟು ಕಷ್ಟವನ್ನು ಅನುಭವಿಸಬೇಕಾಯಿತು. ವಜ್ರಕಾಯನಾದ ಆಂಜನೇಯನು ದುರುಳನನ್ನು ರಕ್ತ ಕಾರುವಂತೆ ಬಡಿದನು. ರೇಗಿದ ದಾನವ ಶೂರನು ಮರ್ಕಟ ಶ್ರೇಷ್ಠನನ್ನೇ ವಧಿಸುತ್ತೇನೆ ಎನ್ನುತ್ತಾ ಮಹಾಶಕ್ತ್ಯಾಯುಧವನ್ನು ಸುಗ್ರೀವನ ಮೇಲೆ ಪ್ರಯೋಗಿಸಿದನು. ಹನುಮಂತನು ಆ ಆಯುಧವನ್ನು ಮಧ್ಯಪಥದಲ್ಲಿಯೇ ನೆಗೆದು ಹಿಡಿದು ಪುನಃ ಕುಂಭಕರ್ಣನಿಗೆ ಮರು ಪ್ರಯೋಗಿಸಲು ಉದ್ಯುಕ್ತನಾದನು. ಆದರೆ ವಿಭೀಷಣನು ಕೂಡಲೇ ಸೂಚನೆ ಕೊಟ್ಟನು. ವೀರಮಾರುತಿ, ಆ ಬಾಣವನ್ನು ಮರುಪ್ರಯೋಗ ಮಾಡಬೇಡ, ಆತನಿಗೆ ವರಬಲವಿದೆ. ಅದರ ಚಮತ್ಕಾರದಿಂದ ಆಯುಧವನ್ನು ಬಿಟ್ಟವನೇ ತಲೆ ಕೆಳಗಾಗಿ ನೆಲಕ್ಕೆ ಬೀಳುತ್ತಾನೆ, ಸ್ವಲ್ಪ ಸೈರಿಸು ಎಂದನು. ಭಕ್ತಾಗ್ರೇಸರನ ವಚನದಂತೆ ಹನುಮಂತನು ಆ ಬ್ರಹ್ಮಾಸ್ತ್ರವನ್ನು ಸಾಗರಕ್ಕೆ ಎಸೆದನು. ಅಷ್ಟರೊಳಗಾಗಿ ಕುಂಭಕರ್ಣನು ಧಾವಿಸಿ ಬಂದು ಸುಗ್ರೀವನೊಬ್ಬನನ್ನು ಇಲ್ಲಿಂದ ತಪ್ಪಿಸಿದರೆ ಮರ್ಕಟರು ಧೃತಿಗೆಡುವರು. ರಾಮನನ್ನು ಸೋಲಿಸಲು ಅನುಕೂಲವಾಗುತ್ತದೆ ಎಂದು ಯೋಜನೆ ಹಾಕಿ ಕಪಿರಾಜನನ್ನು ಎತ್ತಿ ತನ್ನ ಕಂಕೊಳ್ಳಿರಿಸಿಕೊಂಡನು. ಇಂದಿನ ಕದನಕ್ಕೆ ವಿರಾಮವಿರಲಿ ಎನ್ನುತ್ತಾ ವಾನರ ರಾಜನನ್ನು ಹಿಡುಕೊಂಡು
ಅಣ್ಣನ ಬಳಿ ಜಯದ ವಿಚಾರವನ್ನು ವಿಸ್ತಾರವಾಗಿ ತಿಳಿಸುವುದಕ್ಕೆ ಉತ್ಸುಕನಾದನು. ಸಂಭ್ರಮದಿಂದ ಸುಗ್ರೀವನು ಸೆರೆ ಸಿಕ್ಕಿದ ವಿಷಯವನ್ನು ಬೊಬ್ಬಿರಿದು ಬಹಿರಂಗಪಡಿಸಿ ಅರಮನೆಗೆ ಧಾವಿಸಿದನು. ಆದರೆ ಸೂಕ್ಷ್ಮಮತಿಯಾದ ಸೂರ್ಯನಂದನನು ರಾಕ್ಷಸನು ತನ್ನ ಜಯದ ಅಮಲಿನಿಂದ ಹೆಂಡದ ಕೊಪ್ಪರಿಗಳನ್ನು ಕಬಳಿಸುತ್ತಿರುವಾಗ ಅವನ ಕಂಕಳಿನಿಂದ ನೆಗೆದು ಆಕಾಶಪಥವಾಗಿ ರಾಮಪಾಳಯವನ್ನು ಸೇರಿಕೊಂಡನು. ಇತ್ತ ಕುಂಭಕರ್ಣನು ರಾವಣನನ್ನು ಕಂಡು ತಬ್ಬಿಕೊಂಡನು. ಅಣ್ಣ, ಇಗೋ ಇಂದಿನ ಕದನದ ಕಾಣಿಕೆ. ವಾಲಿಯ ಅನುಜನನ್ನು ನಿನ್ನ ಅನುಜನು ತಂದಿದ್ದಾನೆ. ನೀನು ಮನಬಂದಂತೆ ಸುಗ್ರೀವನನ್ನು ಶಿಕ್ಷಿಸಬಹುದು. ಹೀಗೆ ಹೇಳುತ್ತಾ ಆನಂದದಿಂದ ತೋಳನ್ನು ಎತ್ತಿದಾಗ ಮರ್ಕಟ ರಾಜನಲ್ಲಿ ಆಗಲೇ ಕಂಕುಳದಿಂದ ಜಾರಿಕೊಂಡು ಕಣ್ಣು ತಪ್ಪಿಸಿ ಹೋಗಿ ಆಗಿದೆ. ನಾಚಿಕೆಯಾಯಿತು. ಅಣ್ಣನ ಮುಂದೆ ಮುಖ ತಗ್ಗಿಸಬೇಕಾಯಿತು. ದೈತ್ಯನ ಕೋಪ ದ್ವಿಗುಣಗೊಂಡಿತು. ರಾಮ ಸಹಿತವಾಗಿ ವಾನರ ಸೈನ್ಯವನ್ನು ಧೂಳೀಪಟ ಮಾಡುತ್ತೇನೆ ಎನ್ನುವ ಪಣತೊಟ್ಟು ರಾತ್ರಿ ಕಾಲವನ್ನು ಕಳೆಯದೆ ಅರುಣೋದಯವಾಗುತ್ತಲೇ ಸೈನ್ಯ ಸಮೇತ ರಥವನ್ನೇರಿದನು. ರಾಮನು ದೈತ್ಯನ ಆಗಮನವನ್ನು ದೂರದಿಂದ ಕಂಡನು. ಸರ್ವೇ ಜನ ಸುಖಿನೋ ಭವಂತು.